ದೆಹಲಿ ಅಬಕಾರಿ ಪ್ರಕರಣ ಎಎಪಿಯ ಪರ ನ್ಯಾಯಾಂಗದ ಬೆಳವಣಿಗೆ, ರಾಜಕೀಯ ಆರೋಪಗಳಿಗೆ ಹೊಸ ತಿರುವು. ಅಗಿಲೆ ಯೋಗೇಶ್. ದೆಹಲಿ ಅಬಕಾರಿ ನೀತಿ ಪ್ರಕರಣವು ದೇಶದ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿರುವ ಹಿನ್ನೆಲೆ ಆಮ್ ಆದ್ಮಿ ಪಾರ್ಟಿ ತನ್ನ ಮೇಲೆ ಹೊರಿಸಲಾದ ಭ್ರಷ್ಟಾಚಾರದ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದೆ. ಪಕ್ಷದ ನಾಯಕರ ಪ್ರಕಾರ ದೆಹಲಿ ಸರ್ಕಾರದ 2021-22ರ ಅಬಕಾರಿ ನೀತಿಯಲ್ಲಿ ಯಾವುದೇ ಹಗರಣ ನಡೆದಿಲ್ಲ. ಇದು ಸಂಪೂರ್ಣವಾಗಿ ರಾಜಕೀಯ ಷಡ್ಯಂತ್ರದ ಭಾಗವಾಗಿದೆ ಎಂದು ಎಎಪಿ ರಾಜ್ಯ ಉಪಾಧ್ಯಕ್ಷ ಅಗಿಲೆ ಯೋಗೇಶ್ ಸಂತೋಷ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಈ ಪ್ರಕರಣವನ್ನು ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಶಿಫಾರಸ್ಸಿನ ಮೇರೆಗೆ ತನಿಖೆಗೆ ವಹಿಸಲಾಗ್ತಾ ಇದ್ದು, ಬಳಿಕ ಜಾರಿ ನಿರ್ದೇಶನಾಲಯವು ಹಣಕಾಸು ಅಕ್ರಮದ ಆರೋಪದಡಿ ಪ್ರಕರಣ ದಾಖಲಿಸಿತು. ತನಿಖಾ ಪ್ರಕ್ರಿಯೆ ಆರಂಭವಾದ ಬಳಿಕ ಎಎಪಿ ಪ್ರಮುಖ ನಾಯಕರ ಬಂಧನ, ವಿಚಾರಣೆ ಮತ್ತು ಜಾಮೀನು ಅರ್ಜಿಗಳ ವಿಚಾರದಲ್ಲಿ ನ್ಯಾಯಾಲಯಗಳು ಹಲವು ಹಂತಗಳಲ್ಲಿ ಆದೇಶವನ್ನ ನೀಡಿವೆ ಎಂದರು. ಎಎಪಿ ಮುಖಂಡರು ಈ ಸಂಪೂರ್ಣ ಪ್ರಕರಣವನ್ನು ರಾಜಕೀಯ ದ್ವೇಷದ ಕ್ರಮವೆಂದು ವರ್ಣಿಸಿದ್ದಾರೆ. ಅವರ ವಾದದ ಪ್ರಕಾರ ಪಂಜಾಬ್ನಲ್ಲಿ 2022ರಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ನಂತರ ಪಕ್ಷದ ವಿಸ್ತರಣೆಗೆ ವೇಗ ಪಡೆದುಕೊಂಡಿದೆ. ಈ ಬೆಳವಣಿಗೆಯಿಂದ ಆತಂಕಗೊಂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಎಎಪಿಯನ್ನು ದುರ್ಬಲಗೊಳಿಸಲು ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡಿವೆ ಎಂದು ಆರೋಪಿಸಲಾಗಿತ್ತು. ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದ ನಂತರ ತನಿಖೆಯ ವಿಧಾನ, ಬಂಧನದ ಕಾನೂನು ಮಾನ್ಯತೆ ಹಾಗೂ ಜಾಮೀನು ವಿಚಾರದಲ್ಲಿ ನ್ಯಾಯಾಲಯಗಳು ತೀರ್ಪನ್ನು ನೀಡಿವೆ. ಕೆಲವು ಹಂತಗಳಲ್ಲಿ ತನಿಖಾ ಪ್ರಕ್ರಿಯೆಯ ಬಗ್ಗೆ ನ್ಯಾಯಾಂಗ ಪ್ರಶ್ನೆಗಳನ್ನು ಎತ್ತಿದ ಘಟನೆಗಳು ರಾಜಕೀಯವಾಗಿ ದೊಡ್ಡ ಚರ್ಚೆಗೆ ಕಾರಣವಾಗಿವೆ. ಎಎಪಿ ಕಾರ್ಯಕರ್ತರ ಪ್ರಕಾರ ಈ ಆದೇಶಗಳು ಪಕ್ಷಕ್ಕೆ ನೈತಿಕ ಬಲ ನೀಡಿದ್ದು, ಸುಳ್ಳು ಆರೋಪಗಳ ವಿರುದ್ಧ ಹೋರಾಟಕ್ಕೆ ಹೊಸ ಶಕ್ತಿ ನೀಡಿವೆ ಎಂದು ಹೇಳಿದರು. ಇನ್ನೊಂದೆಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಅಬಕಾರಿ ನೀತಿಯಲ್ಲಿ ಅಕ್ರಮ ನಡೆದಿದೆ ಎಂಬ ತಮ್ಮ ನಿಲುವನ್ನು ಪುನರುಚ್ಚರಿಸಿವೆ. ಸಾರ್ವಜನಿಕ ಹಣದ ದುರುಪಯೋಗ, ಪರೋಕ್ಷ ಲಾಭ ಮತ್ತು ನೀತಿ ರೂಪಿಸುವ ಪ್ರಕ್ರಿಯೆಯಲ್ಲಿನ ಅಸಂಗತತೆಗಳ ಬಗ್ಗೆ ತನಿಖೆ ಮುಂದುವರಿಸಬೇಕು ಎಂದು ಅವರು ಒತ್ತಾಯಿಸಲಾಗಿತ್ತು. ರಾಜಕೀಯ ವಲಯದಲ್ಲಿ ಈ ಪ್ರಕರಣವು ಕೇವಲ ಒಂದು ಕಾನೂನು ವಿಚಾರವಾಗಿಯೇ ಅಲ್ಲ, ತನಿಖಾ ಸಂಸ್ಥೆಗಳ ಸ್ವಾಯತ್ತತೆ ಮತ್ತು ನ್ಯಾಯಾಂಗದ ಸ್ವತಂತ್ರತೆಯ ಕುರಿತು ಮಹತ್ವದ ಚರ್ಚೆಗೆ ಕಾರಣವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅಧಿಕಾರದ ಸಮತೋಲನ, ರಾಜಕೀಯ ಪ್ರತಿಕಾರದ ಆರೋಪಗಳು ಹಾಗೂ ಸಾರ್ವಜನಿಕ ವಿಶ್ವಾಸ, ಈ ಎಲ್ಲಾ ಅಂಶಗಳು ಒಂದೇ ಸಮಯದಲ್ಲಿ ಬೆಳಕಿಗೆ ಬಂದಿವೆ. ಪ್ರಕರಣದ ಅಂತಿಮ ತೀರ್ಪು ಇನ್ನೂ ಬಾಕಿ ಇರುವುದರಿಂದ ಹಗರಣದ ಬಗ್ಗೆ ಅಂತಿಮ ನಿರ್ಧಾರ ನ್ಯಾಯಾಲಯದ ಸಂಪೂರ್ಣ ವಿಚಾರಣೆಯ ನಂತರವೇ ಸ್ಪಷ್ಟವಾಗಲಿದೆ. ಆದರೆ ಇತ್ತೀಚಿನ ನ್ಯಾಯಾಂಗ ಬೆಳವಣಿಗೆಗಳನ್ನು ಎಎಪಿ ತನ್ನ ಪರ ನೈತಿಕ ಜಯವೆಂದು ಪ್ರಚಾರ ಮಾಡುತ್ತಿದ್ದಾರೆ. ವಿರೋಧ ಪಕ್ಷಗಳು ಅಂತಿಮ ತೀರ್ಪು ಬರೆಯುವವರೆಗೂ ಯಾವುದೇ ತೀರ್ಮಾನಕ್ಕೆ ಬರಬಾರದು ಎಂದು ಎಚ್ಚರಿಕೆ ನೀಡಿದರು. ಒಟ್ಟಾರೆ ದೆಹಲಿ ಅಬಕಾರಿ ಪ್ರಕರಣವು ಭಾರತೀಯ ರಾಜಕೀಯದಲ್ಲಿ ಮಹತ್ವದ ತಿರುವು ತಂದುಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ರಾಷ್ಟ್ರ ರಾಜಕೀಯದ ಮೇಲೆ ಹೇಗೆ ಬೀಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಎಂದು ಹೇಳಿದರು. ಇನ್ನು ನನ್ನನ್ನು ನೆಲ್ಲಿಕಳ್ಳ ಎಂದಿರುವ ಪಾಲಿಕೆ ಇಂಜಿನಿಯರ್ ದಾಖಲೆ ನೀಡಬೇಕು. ಈಗಾಗಲೇ ಜಿಲ್ಲಾಧಿಕಾರಿಗೆ ಮನವಿಯನ್ನ ಮಾಡಲಾಗಿದ್ದು, ನಂತರ ಪಾಲಿಕೆಯ ಎದುರು ಹೋರಾಟ ನಡೆಸಲಾಗುವುದು. ಇನ್ನು ಪ್ರಚಾರಕ್ಕೆ ಈ ರೀತಿ ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾರೇ ಅಧಿಕಾರಿಯಾಗಲಿ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿರುವ ಇಂಜಿನಿಯರ್ ಕವಿತಾ ಇನ್ನು ಮುಂತಾದವರು ಪ್ರಚಾರದ ಆಸೆಗೆ ಈ ರೀತಿ ನಡೆದುಕೊಳ್ಳಬಾರದು ಎಂದು ನಾನು ಆರೋಪ ಮಾಡ್ತಾ ಇರೋದು ಏನಂತ ಯಾರು ಹೆಸರ ಮೇಲೆ ಆರೋಪ ಮಾಡ್ತಾ ಇಲ್ಲ ಸರ್. ನೋಡಿ, ಹೆಸರಿಡು ಮಾಡ್ತಾ ಇಲ್ಲ. ನಾನು ಶಾಸಕರು ಬಂದಾಗ ಅವ್ರ ಆಸ್ತಿ ಎಷ್ಟಿದೆ, ಅವರ ಅಧಿಕಾರ ಅನುಭವಿಸಿದ ಮೇಲೆ ಆಸ್ತಿ ಎಷ್ಟಾಯ್ತು, ಅದೇ ಆಲೂಗೆಡ್ಡೆ ಬೆಳೆದ್ರ, ಫ್ಯಾಕ್ಟ್ರಿ ಮಾಡಿದ್ರ, ಸಾಂಬಾರ್ ಸೊಪ್ಪು ಕೂದ್ ಮಾರಿದ್ರ, ನೀವು ಬರೀರಿ. ಅದನ್ನ ಹೇಳಿದ್ದು ಎಲ್ಲರೂ. ಈಗ ನನಗೆ ನೀವು ನಿಮ್ಗೆ ಉತ್ತರ ಕೊಡ್ತೀನಿ. ನಾನು ಡೆಫಾರ್ಮೇಷನ್ ಕೇಸ್ ಯಾಕೆ ಹಾಕಿದ್ನಿ ಅಂತ ಅಂದ್ರೆ, ಯೋಗೀಶನ್ ಬಗ್ಗೆ, ಯೋಗೀಶನ್ ನೆಲ್ಲಿಕಳ್ಳ ಅಂತ ಅಂದ್ರೆ ನಾನು ಏನ್ ಅನ್ಬೇಕು, ಪ್ರೂವ್ ಮಾಡಿ. ನಿಮ್ಮ ಹತ್ರ ಐತಾ ಅಕ್ರಮ ಐತಾ, ಅಲ್ಲಿ ಪಕ್ಕದಲ್ಲಿ ಒಂದು ಚೀಟಿ ಹಾಕಿ, ಇಷ್ಟು ವರ್ಷದಿಂದ ನಾವು ನೀರು ಕದಿತಾವನೆ ಅಂತ ಚೀಟಿ ಹಾಕಿ ಬರೀರಿ ಸರ್, ನೀವು ಸ್ವತಂತ್ರ ಇದ್ರಿ. ಆದ್ರೆ ನಮ್ಮ ಕೈಲಾಗಿದ್ದ ಸಮಾಜಕ್ಕೆ ಸೇವೆ ಮಾಡ್ತಿರೋರಿಗೆ ಅದು ಯಾರೋ ಬಂದ್ಬಿಟ್ಟು ಹೇಳಿರು ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಬರೆದು ಬಿಟ್ರೆ ಹಾಗೆ ಬರದರ ಮೇಲೂ ಹಾಕ್ಬೇಕಲ್ಲ ಸರ್. ನಿಮ್ಮ ಹತ್ರ ಅಥೆಂಟಿಕೇಟ್ ಇಡಿ. ಅದು ನೋಡಿ, ನನಗೆ ಈಗ ಅಲ್ಲ, ಯೋಗೀಶ ಅಕ್ರಮವಾಗಿ ತಗೊಂಡವನೆ ಅಂದ್ರೆ ಸರ್, ಒಂದು ನಲ್ಲಿನ ಅಥವಾ ಯಾವ್ದೋ ಇದಕ್ ಮಾಡಿರೋದಕ್ಕೆ ಅಕ್ರಮ ತಗೊಂಡವನೆ ಅಂತ ನೀವು ಹೇಳಿದ್ರೆ ನೀವು ಬರೀರಿ ಸರ್, ನೀವು ಸ್ವತಂತ್ರರಿದ್ರಿ. ಆದ್ರೆ ಸತ್ಯನ ನೋಡಿ. ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆನಂದ್, ವಿಜಯ್ ಕುಮಾರ್, ವಿಶ್ವಾಸ್, ಮನು, ಮಂಜುನಾಥ್, ಗೌರಮ್ಮ ಇತರರು ಉಪಸ್ಥಿತರಿದ್ದರು.